ಎರಡನೇ ಸೆಮಿಫೈನಲ್ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ಕುತೂಹಲಕಾರಿ ಪಂದ್ಯಾಟಗಳು ಇದೀಗ ಆರಂಭವನ್ನು ಕಾಣ್ತಾ ಇದೆ. ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ಕ್ಷಣಕಾಲ ಗಾಳಿಲಿ ತೇಲ್ತಾ ಇರುವಂತಹ ಚೆಂಡು ಬೇರೋಸಿನ ಸಿಕ್ಸರ್ ಅನ್ನ ಮೊದಲ ಎಸೆತದಲ್ಲಿ ಮಶೂದ್ ದಾಖಲಿಸ್ತಾ ಇದ್ದಾರೆ. ಹಿಂದಿನ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಆಟಗಾರ. ನಿರ್ಣಾಯಕ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕೂಡ ಮೊದಲ ಎಸೆತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸೆಮಿಫೈನಲ್ ಪಂದ್ಯಾಟಗಳು ಆರಂಭ ಕಾಣ್ತಾ ಇದ್ದ ಹಾಗೆ ಬಹಳಷ್ಟು ಕ್ರೀಡಾ ಪ್ರೇಕ್ಷಕರ ಜಮಾವಣೆಯನ್ನು ಕಾಣ್ತಾ ಇದೆ. ಈ ಬಾರಿ ಎಸೆದಿರುವಂತಹ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಸಿಲ್ಲಿ ವಿಭಾಗದಲ್ಲಿ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ 7ಕ್ಕೆ ತಲುಪ್ತಾ ಇದೆ. 10 ತಂಡಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿತ್ತು. ಈಗಾಗಲೇ ಟೌನ್ AKMS ಈ ಪಂದ್ಯಾಕೂಟದ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡಿತಾ ಇದೆ. ಎರಡನೇ ತಂಡಕ್ಕಾಗಿ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ ಅಂಕಣದ ಮಧ್ಯಭಾಗದಲ್ಲಿ. ಬೇರೋಸಿನ ಹೊಡೆತವನ್ನು ದಾಖಲಿಸಿರುವಂತಹ ಹೊಡೆತ ಬೇರೋಸಿನ ಬೌಂಡರಿ ಮತ್ತೆ 4 ಓಟಗಳ ಸೇರ್ಪಡೆ. ಆಜಾದ್ ಮೊದಲನೇ ಬೌಂಡರಿಯನ್ನು ದಾಖಲಿಸಿದ್ರು. ಈ ಮೂಲಕ ಮೊದಲ ಪವರ್ ಪ್ಲೇ ಓವರ್ನಲ್ಲಿ ಬಿರುಸಿನ ಆಟವನ್ನು ದಾಖಲಿಸ್ತಾ ಇದೆ. 11. ಹಲೋ, ಇವಾಗ ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತ ಪ್ರೇಕ್ಷಕರಿಗೆ ಕೂಪನ್ ಅನ್ನು ನೀಡಲಾಗುತ್ತೆ. ಇದು ಒಂದು ರೀತಿಯ ಸುವರ್ಣ ಅವಕಾಶ. ಪ್ರತಿ ಪ್ರೇಕ್ಷಕರಿಗೂ ಕೂಡ ಕೂಪನ್ ಅನ್ನು ನೀಡಲಾಗುತ್ತೆ. ಅಂತಿಮ ಹಂತದಲ್ಲಿ ಆ ಕೂಪನ್ ಡ್ರಾ ಆಗುತ್ತೆ. ಆ ಕೂಪನ್ ಪಡ್ಕೊಂಡವರು ಇಲ್ಲೇ ಇರಬೇಕು. ಪ್ರಥಮ ಬಹುಮಾನ ಟೇಬಲ್ ಫ್ಯಾನ್ ಇರುತ್ತೆ, ಎರಡನೇ ಬಹುಮಾನ ಕುಕ್ಕರ್ ಇರುತ್ತೆ, ಮೂರನೇ ಬಹುಮಾನ ಐರನ್ ಬಾಕ್ಸ್. ಅದನ್ನ ಫೈನಲ್ ಪಂದ್ಯ ಆದ ಬಳಿಕ ಡ್ರಾ ಮಾಡ್ತೇವೆ. ಅಂತಿಮವಾಗಿ ಇವಾಗ ಕೆಲವೇ ಕ್ಷಣದಲ್ಲಿ ಆ ಒಂದು ಕೂಪನ್ ಅನ್ನ ಪ್ರತಿ ಪ್ರೇಕ್ಷಕರಿಗೆ ನೀಡ್ತೇವೆ. ಇವಾಗ ತಿಳಿಸ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಿ. ಮೊದಲ ಹುದ್ದೆಯ ಆಘಾತವನ್ನು ಕಾಣ್ತಾ ಇದೆ. ಬೀಸುವ ಪ್ರಯತ್ನವನ್ನು ಆಗಮಿಸಿಕೊಳ್ತಾ ಇದ್ದಾರೆ ಮತ್ತೋಡ ಕ್ರೀಡಾ ಪ್ರೋತ್ಸಾಹಕರು ಅಬು ಮೊಹಮ್ಮದ್ ಕುಂದಾಪುರ ಅವರಿಗೂ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಪ್ರಮುಖ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ ಅನ್ನುವಂತಹ ಹಂತವನ್ನು ಕೂಡ ಅವರಿಗೆ ತಿಳಿಸ್ತಾ ಇದ್ದೇವೆ. ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಮಾಡ್ತಾ ಇರುವಂತಹ M9 ಸ್ಪೋರ್ಟ್ಸಿನ ತಂಡ ನಿನ್ನೆಯಿಂದ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಸುಭಾನ್ ಅವರ ನೇತೃತ್ವದಲ್ಲಿ ಈ ಬಾರಿ ಕೋಡಿ ಫಿಸ್ಟ್ ಅನ್ನ ದೇಶ ವಿದೇಶಾದ್ಯಂತವಾಗಿ ವಿತರಿಸ್ತಾ ಇರುವಂತಹ ಸರ್ಫರಾಜ್ ಭಾಯ್ ಮತ್ತು ಅತೀಕ್ ಭಾಯ್ ಅವರ ಮಾಲಕತ್ವದ M9 ಸ್ಪೋರ್ಟ್ಸಿನ ತಂಡಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎರಡನೇ ಸೆಮಿಫೈನಲ್ ಪಂದ್ಯಾಕೂಟಕ್ಕೆ ಮೊದಲ ಪ್ರಶಸ್ತಿ ಹಾಗೂ ದ್ವಿತೀಯ ಪ್ರಶಸ್ತಿ ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿಗಳನ್ನ ನಮಗೆ ನೀಡಿ ಸಹಕರಿಸಿದವರು ಬಾಪು ಅಂಡ್ ಸನ್ಸ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯಾಕೂಟದ ಪ್ರತಿ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ, ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ, ಬೆಸ್ಟ್ ಬೌಲರ್ ಪ್ರಶಸ್ತಿ, ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ನಮಗೆ ನೀಡಿ ಗೌರವಿಸಿದವರು ಸಹಕರಿಸಿದವರು ಮೊಬೈಲ್ ಕೇರ್ ಕುಂದಾಪುರ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ ಫಾಲ್ಕನ್ ಕ್ರಿಕೆಟ್ ಕ್ಲಬ್ ಕಣ್ಣುಕೆರೆ ತಕ್ಕಟ್ಟೆಯ ಇರ್ಫಾನ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಬ್ಯಾರಿಸ್ ಎಜುಕೇಶನ್ ಟ್ರಸ್ಟಿನ ಚೇರ್ಮನ್ ಆಗಿರುವಂತಹ ಅಬ್ದುಲ್ ರೆಹಮಾನ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತ, ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎರಡನೇ ಓವರ್ ಮೊದಲ 2 ಚೆಂಡುಗಳಲ್ಲಿ ಕೂಡ ಯಾವುದೇ ರೀತಿಯ ಓಟಗಳಿಗೆ ಮುನ್ನವರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 12 ಇತ್ತು. ಅದೇ ರೀತಿ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇರುವಂತಹ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು ಗಂಗಾಧರ್ ಪೂಜಾರಿ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಮಂಜು ಬಿಲ್ಲವ
ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಎರಡನೇ ಹುದ್ದೆಯಲ್ಲಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಪ್ರಸ್ತುತ ಪರಿಸ್ಥಿತಿಯಲ್ಲಿ 12-2 ಓಟವನ್ನು ದಾಖಲಿಸುವ ಲೆಕ್ಕಾಚಾರಗಳ ನಡುವೆ ಬ್ಯಾಕ್ ಟು ಬ್ಯಾಕ್ ಆಗಿ ವಿಕೆಟ್ಗಳ ಒಂದು ಪಂದ್ಯ ಕೊಡೋಕೆ ಆಗಮಿಸಿದ್ದಾರೆ. ಬ್ಯಾರಿಸ್ ಎಜುಕೇಶನ್ ಟ್ರಸ್ಟಿನ ಚೇರ್ಮನ್ ಆಗಿರುವಂತಹ ಅಬ್ದುಲ್ ರೆಹಮಾನ್ ಅವರ ಹಳ್ಳಿಯ ಆಗಿರುವಂತಹ ರಜಾಕ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪಂದ್ಯ ಮುಂದುವರಿಸಿ. ಈ ಬಾರಿ ಸಿರುವಂತಹ ಚೆಂಡು ಕ್ಯಾಚ್ ಆಗುವ ಅವಕಾಶಗಳಿತ್ತು. ಹೊಸ ಆಟಗಾರ ರಾಮ್ ಗಣೇಶ್ ಅವರ ಎಂಟ್ರಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಪ್ರಸ್ತುತ 2 ಪ್ರಮುಖ ಹುದ್ದೆಗಳ ಆಘಾತ ನಡುವೆ ಪಂದ್ಯಾಟ ಆಡ್ತಾ ಇದೆ. ಅದೇ ರೀತಿ ಸೈಯದ್ ಹಲೋ ಆ ಪ್ರಮುಖ ಸ್ಟೇಜಿನ ಮುಂಭಾಗ ಇರುವಂತ ಎಲ್ಲರೂ ಕೂಡ ಅಲ್ಲಿಂದ ತೆರವಾಗಿ, ಆ ಪ್ರಮುಖ ಸ್ಟೇಜಿನ ಮುಂಭಾಗ ಇರುವಂತ ಎಲ್ಲರೂ ಕೂಡ ಆರ್ಗನೈಸರ್ ಆಗಿರಲಿ ಆಟಗಾರರಾಗಿರಲಿ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ತೆರವಾಗಿ. ಯಾಕಂತ ಹೇಳಿದ್ರೆ ಪ್ರಮುಖ ವೇದಿಕೆಯಲ್ಲಿ ಪ್ರೋತ್ಸಾಹಕರು ಹಿರಿಯರು ಅತಿಥಿ ಅಭ್ಯಾಗತರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಆ ಪ್ರಮುಖ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರೂ ಕೂಡ ತೆರವಾಗಬೇಕನ್ನುವಂಥ ಸೂಚನೆಯನ್ನು ಮತ್ತೆ ರವಾನಿಸ್ತಾ ಇದ್ದಾವೆ. ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಡಾಟ್ ಬಾಲು. ಎರಡನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೇ ಸೆಮಿಫೈನಲ್ ಪಂದ್ಯಾಟದ ಮೊದಲ 2 ಓವರ್ಗಳ ಮುಕ್ತಾಯದವರೆಗೆ ತಂಡದ ಮೊತ್ತ 13-2. ಅದೇ ರೀತಿ ಸೈಯದ್ನ ಪ್ರತಿಯೊಂದು ಸಿಕ್ಸರ್ಗೆ 1,000 ರೂಪಾಯಿಗಳ ಕೊಡುಗೆಯನ್ನ ಕೆ ಸುಹೇಲ್ ಅವರು ಕೂಡ ಮಾಡ್ತಾ ಇದ್ದಾರೆ. ಪಂದ್ಯಾಟಗಳ ಪ್ರಶಸ್ತಿ ಸುತ್ತಿನ ಕಡೆ ಹೋಗ್ತಾ ಇದ್ದ ಹಾಗೆ ಕ್ರೀಡಾ ಪ್ರೇಕ್ಷಕರು ಬಹಳಷ್ಟು ಕ್ರೀಡಾ ಪ್ರೇಕ್ಷಕರ ಒಂದು ಸಮ್ಮುಖದಲ್ಲಿ ಪಂದ್ಯಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ದಿನಗಳ ಒಂದು ಪರಿಶ್ರಮ, ಬಹಳಷ್ಟು ದಿನಗಳಿಂದ ಪ್ರೋತ್ಸಾಹಕರನ್ನು ಹುಡುಕುವಂತ ಕೆಲಸ, ಆಟಗಾರರನ್ನು ಒಟ್ಟು ಮಾಡಿಕೊಂಡು ಪ್ರತಿ ತಂಡದಲ್ಲೂ ಕೂಡ ಅವರಿಗೆ ಬೇಕಾದಷ್ಟು ಆಟಗಾರರು 10 ತಂಡಗಳಾಗಿ ವಿಂಗಡಿಸಿ ಪ್ರತಿಯೊಂದು ಹಂತದಲ್ಲಿ ಅನುಭವಿ ಆಟಗಾರರು, ಹಿರಿಯ ಆಟಗಾರರು, ಕಿರಿಯ ಆಟಗಾರರು ಇವರೆಲ್ಲರನ್ನು ಕೂಡ ಒಂದು ತಂಡದಲ್ಲಿ ಜೋಡಿಸಿಕೊಂಡು 10 ತಂಡಗಳನ್ನು ಮಾಡಿ ಅತ್ಯುತ್ತಮ ರೀತಿಯ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇರುವಂತ ಲಕ್ಕಿ ಸ್ಟಾರ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅವರ ಕಾರ್ಯ ಇವಾಗ ಅವರ ದೃಢ ವಿಶ್ವಾಸವನ್ನು ಹೆಚ್ಚಿಸ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಈ ಪಂದ್ಯಾಕೂಟ ಅಂತಿಮ ಘಟ್ಟವನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತ ಮತ್ತೆ 15ಗೆ ತಲುಪ್ತಾ ಇದೆ. 15. ಮೂರನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಚೆಂಡಿಗಾಗಿ ಮತ್ತೆ ಅಲ್ತಾಫ್ ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಕೆ ಸುಹೇಲ್ ಅವರು ಕೊಡ ಮಾಡಿರುವಂತ 1,000 ರೂಪಾಯಿಗಳ ಕೊಡುಗೆಯನ್ನು ಇದೀಗ ಸೈಯದ್ಗೆ ಬರ್ತಾ ಇದೆ. ಪ್ರತಿ ಒಂದು ಸಿಕ್ಸರ್ಗೆ 1,000 ರೂಪಾಯಿಗಳು. ತಮ್ಮ ನೆಚ್ಚಿನ ಆಟಗಾರನನ್ನ ಹುರಿದುಂಬಿಸುವ ಕಾಯಕವನ್ನು ಮಾಡ್ತಾ ಇದೆ. ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹೊಂದಾಣಿಕೆ ಒಂದು ಕೊರತೆ ಇದೆ ಆ ಹಂತದಲ್ಲಿ. ಮತ್ತೆ ರನ್ಔಟ್ಗಾಗಿ ನಿರ್ಣಾಯಕರು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಇತ್ತು. 2 ಆಟಗಾರರ ನಡುವೆ ಹೊಂದಾಣಿಕೆ ಒಂದು ಕರೆಯನ್ನು ಬರ್ತಾ ಇಲ್ಲ. ಆ ಹಂತದಲ್ಲಿ ರನ್ಔಟ್ಗಾಗಿ ಈಗ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಕೆ ಸುಹೇಲ್ ಅವರು ಎಲ್ಲಿದ್ರು ಬರಬೇಕು ವೇದಿಕೆ ಹತ್ರ. ಅದೇ ರೀತಿ ಟೌನ್ AKMS ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಹಾಜರಿರಬೇಕು. ತಮ್ಮ ತಂಡದ ಮಾಲಕರು ತಮಗೋಸ್ಕರ ಕಾಯ್ತಾ ಇದ್ದಾರೆ. ಟೌನ್ AKMSನ ಎಲ್ಲ ಸದಸ್ಯರು ಮತ್ತು ಆಟಗಾರರು ಆದಷ್ಟು ಬೇಗ ಆ ಒಂದು ಭಾಗದಲ್ಲಿ ಜಮಾವಣೆ ಆಗಬೇಕಾಗಿ ಕೇಳ್ತಾ ಇದ್ದಾವೆ. ಇದೀಗ ನಾಟ್ ಔಟ್ ಎಂಬ ಸೂಚನೆ ಬರ್ತಾ ಇದೆ. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 balls are remaining.
ಈ ಬಾರಿ ಸಿರುವಂತಹ ಚೆಂಡು ರಾಮ್ ಗಣೇಶ್ ತಟ್ಟಿ ಮುಟ್ಟಿ ಓಟನ ದಾಖಲಿಸುವ ಪ್ರಯತ್ನ ಮಾಡಿದ್ರು. ಮತ್ತೆ ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಎರಡು ತಂಡಗಳು ಕೂಡ ಗೆಲುವಿಗಾಗಿ ಬಹಳಷ್ಟು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಮಾಡು ಇಲ್ಲವೇ ಮಡಿಯ ಪಂದ್ಯಾಟ. ಒಂದು ವೇಳೆ ಜಯವನ್ನು ದಾಖಲಿಸಿದ್ರೆ ಫೈನಲ್ಗೆ, ಇಲ್ಲದಿದ್ದರೆ ನೇರವಾಗಿ ಮನೆಗೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಹೊಡೆತ. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ, ಆದರೂ ಕೂಡ ತಟ್ಟಿ ಮುಟ್ಟಿ ಮತ್ತೆ ಒಂದು ಓಟನ ದಾಖಲಿಸಿದ್ರು. ಎರಡನೇ ಕ್ವಾಲಿಫೈರ್ ಪಂದ್ಯಾಟಗಳು ಮತ್ತೆ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಬಾರಿ ಎಸೆತ ತೀರಾ ಒಂದು ಓವರ್ ಪಿಚ್ ಆಗಿರುವಂತಹ ಚೆಂಡು ಇನ್ಸೈಡ್ ಔಟ್ ಆಗ್ತಾ ಇದೆ. ಆ ಹಂತದಲ್ಲಿ ಮೊದಲ ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಇದೀಗ 24ಕ್ಕೆ 3. ಹೊಸ ಆಟಗಾರ ಈ ಭಾಗದ ಕೋಡಿ ಎಕ್ಸ್ಪ್ರೆಸ್ ಖ್ಯಾತಿಯ ಅಬೂದ್ ಹೊಸ ಆಟಗಾರಾಗಿ ಬರ್ತಾ ಇದ್ದಾರೆ. ಪ್ರತಿಯೊಂದು ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿ ಎಸೆತಗಾರಿಕೆ ಮಾಡ್ತಾ ಇರುವಂತೋರ್ವ ಟ್ರಂಪ್ ಕಾರ್ಡ್ ಬೌಲರ್ ಕೂಡ ಅಬೂದ್ ಇದೀಗ ದಾಂಡಗತನದಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ, ಇನ್ನು ಕೇವಲ 3 ನಿಮಿಷಗಳು ಮಾತ್ರ ಬಾಕಿ ಇದೆ ಒಂದು ಓವರ್ಗಾಗಿ. ಇದೇ ರೀತಿಯ ಸಮಯ ವಿಳಂಬವಾದರೆ ದಯವಿಟ್ಟು ನಿರ್ಣಾಯಕರು ಅದಕ್ಕೆ ತಕ್ಕವಾಗಿರುವಂತಹ ಸೂಚನೆಗಳನ್ನು ತಿಳಿಸ್ತಾರೆ. ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಕೂಡ ಪಡೆದುಕೊಂಡ್ರು. ಮುಖಾಂತರವಾಗಿ ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 24ಕ್ಕೆ 4. ತೀರಾ ಶಾರ್ಟ್ ಆಗಿ ಬಿದ್ದಿರುವಂತಹ ಚೆಂಡಿಗೆ ಗಣೇಶ್ ಆ ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ನೇರವಾಗಿ ಲಾಂಗ್ ಆಫ್ ಸೀಮಾರೇಖೆಯ ಅಂಚಿನಲ್ಲಿ ಕ್ಯಾಚ್ ಅನ್ನು ಕೂಡ ಪಡಿತಾ ಇದ್ದಾರೆ. ಪ್ರತಿಯೊಂದು ಇನ್ನಿಂಗ್ಸ್ಗೆ ಕೇವಲ 16 ನಿಮಿಷಗಳ ಒಂದು ಟೈಮಿಂಗ್ಸ್ ಇರ್ತದೆ. ಆ 16 ನಿಮಿಷದ ಟೈಮಿಂಗ್ಸ್ ಒಳಗಡೆ ಆ ಒಂದು ಇನ್ನಿಂಗ್ಸ್ ಮುಕ್ತವನ್ನು ಕಾಣಬೇಕು. ಒಂದು ವೇಳೆ ಸಮಯ ಮಿತಿ ಮೀರಿದ್ರೆ ಅದಕ್ಕೆ ಸರಿಯಾಗಿರುವಂತಹ ಒಂದು ಸೂಚನೆಗಳನ್ನ ನಿಯಮವನ್ನು ನಿರ್ಣಾಯಕರು ಮತ್ತು ಸಂಘಟಕರು ತಿಳಿಸ್ತಾರೆ. ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಕೂಡ ಮತ್ತೆ ಕೈ ಸೇರ್ತಾ ಇದೆ. ಎರಡು ತಂಡಗಳಲ್ಲಿ ಕೂಡ ಬಹಳಷ್ಟು ಕ್ರೀಡಾ ಪ್ರೇಕ್ಷಕರ ಒಂದು ಬಳಗವೇ ಹೊಂದಿದೆ. ಒಂದೆಡೆ ಇಂಥ ಕಡೆಯಲ್ಲಿ ಸಿಕ್ಸರ್ಗಳು ಬೌಂಡರಿಗಳು ಹೋದಲ್ಲಿ ಆ ಒಂದು ಪೆವಿಲಿಯನ್ ಕಡೆಯಲ್ಲಿ ಕ್ರೀಡಾ ಪ್ರೇಕ್ಷಕರು ಎದ್ದು ಕುಣಿತಾ ಇದ್ದಾರೆ. ಅದೇ ರೀತಿ ವಿಕೆಟ್ಗಳು ಉರುಳಿದ್ರೆ ಇತ್ತ ಕಡೆನ ಜನ ಕೂಗ್ತಾ ಇದ್ದಾರೆ. ಈ ರೀತಿಯಾಗಿ ಹಲೋ ಅಲ್ಲಿ ಫೈನಲ್ ಪ್ರವೇಶವನ್ನು ಕಂಡಿರ್ತಕ್ಕಂಥ ಟೌನ್ AKMS ತಂಡ ರೆಡಿ ಇರಬೇಕು. ಅಲ್ಲಿ ಟೌನ್ AKMS ಮಾಲಕ ಮತ್ತು ನಾಯಕ ಮುನಾಫ್, ನೀವು ರೆಡಿ ಇರಿ. ಸರಿ, ಸೆಕೆಂಡ್ ಕ್ವಾಲಿಫೈ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 24. ಅಂತಿಮ 4 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 4 balls ರಿಮೈನಿಂಗ್. ಹೊಸ ಆಟಗಾರ ಇಲಿಯಾಸ್ ರಂಗ ಪ್ರವೇಶವನ್ನು ಕಾಣ್ತಾ ಇದೆ. ಈ ಭಾಗದವರು ಹೊಸ ಅನುಭವಿ ಆಟಗಾರ. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೆ ಡಾಟ್ ಬಾಲ್ಗಳ ಸಂಖ್ಯೆ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಮತ್ತೆ ರನ್ಔಟ್ ಮುಖಾಂತರವಾಗಿ ಮತ್ತೊಂದು ಆಘಾತವನ್ನು ಕಾಣ್ತಾ ಇದೆ. ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ನಮ್ಮ ಪ್ರೋತ್ಸಾಹಕರಾಗಿರುವಂತಹ ಆಸಿಫ್ ಪಾರಂಪಳ್ಳಿ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 balls ರಿಮೈನಿಂಗ್. ತಂಡದ ಮೊತ್ತ 24. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ ಸರಿಯಾಗಿರುವಂತ ಕನೆಕ್ಟ್ ಆಗ್ತಾ ಇಲ್ಲ. ಚೆಂಡು ಮತ್ತು ದಾಂಡಿನ ನಡುವೆ ಬಂಧಗಳು ಬರ್ತಾ ಇಲ್ಲ. ಮತ್ತೊಂದು
ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಈ ಬಾರಿ ಎಸೆದಿರುವಂತಹ ಚೆಂಡು ವೈಟ್ ಬಾಲ್ಗಳ ಹೆಚ್ಚುವರಿ ಸೇರ್ಪಡೆ. 2 ತಂಡಗಳು ಕೂಡ ಸರಿಸಮಾನವಾಗಿರುವಂತಹ ಹೋರಾಟನ ಮುಂದುವರಿಸ್ತಾ ಇದೆ. ಪ್ರಸ್ತುತ ಪಂದ್ಯದಲ್ಲಿ ಜಯಿಸಿರುವಂತಹ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೊಂದು ರನ್ ರಹಿತ ಚೆಂಡು ಹಂತದಲ್ಲಿ ಮತ್ತೊಂದು ರನ್ಔಟ್ ಮುಖಾಂತರವಾಗಿ ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಹುದ್ದರಿಗಳ ಆಘಾತ. ಮುಖಾಂತರವಾಗಿ ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ ಎಸೆದ ಬಾಕಿ ಇದೆ. ಲಾಸ್ಟ್ ಬಾಲ್ ಬಿರುಸಿನ ಹೊಡೆತ. ಇನ್ನಿಂಗ್ಸಿನ ಅಂತಿಮ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮುಖಾಂತರವಾಗಿ ತಂಡದ ಮೊತ್ತ 31ರ ಟಾರ್ಗೆಟ್ ನಿಗದಿಪಡಿಸ್ತಾ ಇದೆ. ಅಲ್ಲಿ ಕಿಂಗ್ಡಮ್ ಥಂಡರ್ಸ್ನ ತಂಡ ಶೀಘ್ರವಾಗಿ ಕ್ಷೇತ್ರರಕ್ಷಣೆ ಜಮಾವಣೆ ಮಾಡಬೇಕು. ಕಿಂಗ್ಡಮ್ ಥಂಡರ್ಸ್ ಸಮಯ 5:15 ಆಗಿದೆ. 6 ಗಂಟೆ ಒಳಗೆ ಈ ಪಂದ್ಯ ಆಗಬೇಕು. ಕಿಂಗ್ಡಮ್ ಥಂಡರ್ಸ್ ಕ್ಷೇತ್ರ ರಕ್ಷಣೆಗೆ ಬನ್ನಿ. ಅಹಾದಫ್ನ ವಾರಿಯರ್ಸಿನ ಆರಂಭಿಕ ಆಟಗಾರರು ಶೀಘ್ರವಾಗಿ ಬರಬೇಕು. ಅಹಾದಫ್ನ ವಾರಿಯರ್ಸಿನ ಮೊದಲ ಆಟಗಾರರು ಅಂಕಣಕ್ಕೆ ಬನ್ನಿ ಶೀಘ್ರವಾಗಿ. ಇದಾದ ಬಳಿಕ ಕೋಡಿ ಕ್ರಿಕೆಟ್ ಫೆಸ್ಟಿನ ಅಂತಿಮ ಪಂದ್ಯ. ಸತತವಾಗಿ 2 ದಿನಗಳ ಕಾಲ ಆಯೋಜನೆ ಕಂಡಿರ್ತಕ್ಕಂಥ ಈ ಒಂದು ದಾಖಲೆಯ ಹಗಲಿನ ಪಂದ್ಯಕೂಟ ಪ್ರೀಮಿಯರ್ ಲೀಗ್ ಮಾದರಿಯಲ್ಲಿ ಜರುಗಿತ್ತು. ಕಂಪ್ಲೀಟ್ಲಿ ಆಗಿದ್ದು IPL ಫಾರ್ಮ್ಯಾಟ್ ಅಲ್ಲಿ ನಡೆದಿತ್ತು. ಇವಾಗ ಅಂತಿಮ ಘಟ್ಟವನ್ನು ಕಾಣ್ತಾ ಇದೆ. ಓಪನರ್ಸ್ ಬೇಗ ಬನ್ನಿ. ದಯವಿಟ್ಟು ಗಮನಿಸಿಕೊಳ್ಳಿ, ಸೀಮಾರೇಖೆ ಅಂಚಿನಲ್ಲಿರುವಂತಹ ಎಲ್ಲಾ ಕ್ರೀಡಾ ಪ್ರೇಕ್ಷಕರು ದಯವಿಟ್ಟು ಅವರು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೀಮಾರೇಖೆ ಅಂಚಿನಲ್ಲಿರುವಂತಹ ಎಲ್ಲ ಕ್ರೀಡಾ ಪ್ರೇಕ್ಷಕರು ಬೌಂಡರಿನ ಸರಿದು ನಿಂತುಕೊಳ್ಳಿ, ದಯವಿಟ್ಟು ಗಮನಿಸಿಕೊಳ್ಳಿ. ಅದೇ ರೀತಿ ಡಗೌಟ್ನ ಹೊರಭಾಗದಲ್ಲಿರುವಂತಹ ಎಲ್ಲ ಆಟಗಾರರು ದಯವಿಟ್ಟು ಅವನು ಸೀಮಾರೇಖೆಯ ಬಾಕ್ಸ್ನಿಂದ ದಯವಿಟ್ಟು ದೂರ ಸರಿಬೇಕಾಗಿ ಕೇಳ್ತಾ ಇದ್ದೇವೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ 31ರ ಒಂದು ಟಾರ್ಗೆಟ್ ಅನ್ನು ನಿಗದಿಪಡಿಸಿದೆ. ಇದೀಗ 2ನೇ ಇನ್ನಿಂಗ್ಸ್ ಆರಂಭಿಕರಾಗಿ ಬಂದರೆ ಸಮೀರ್ ಮತ್ತು ಅಲ್ತಾಫ್ ಜೋಡಿ. ಆರಂಭಿಕ ಒಬ್ಬರಿಗಾಗಿ ಕೋಡಿ ಎಕ್ಸ್ಪ್ರೆಸ್ ಅಬೂದ್. ಈ ಬಾರಿ ಎಸೆದಿರುವಂತಹ ಚೆಂಡು ತೀರಾ ಒಂದು ವೇಗದ ಎಸೆತ. ಲೆಗ್ ಬಾಸ್ ಮುಖಾಂತರವಾಗಿ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 2 ತಂಡಗಳು ಕೂಡ ತಮ್ಮ ತಂಡದ ಗೆಲುವಿಗಾಗಿ ಬಹಳಷ್ಟು ಪ್ರತಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಈ ಪಂದ್ಯಾಕೂಟದ ಮತ್ತೊಂದು ಆಕರ್ಷಣೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ಅತಿ ಗರಿಷ್ಠ ಮೊತ್ತದ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಪಲ್ಸರ್ NS 125 ಅದನ್ನ ಈ ಬಾರಿ ಕೋಡಿ ಕ್ರಿಕೆಟ್ ಫೆಸ್ಟ್ ಅಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. 2 ರಿಂದ 3 ಮಂದಿ ಆಟಗಾರರು ಈ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ಆಟಗಾರ ಈ ಬಾರಿಯ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿರ್ತಕ್ಕಂಥ ಅಂಶ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಪಂದ್ಯಾಕೂಟ ಯಶಸ್ಸಿನ ಕಡೆಗೆ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಅಬೂದ್. ಈ ಬಾರಿ ಎಸೆದಿರುವಂತಹ ಚೆಂಡು ತೀರಾ ಒಂದು ವೇಗದ ಎಸೆದ ನೇರವಾಗಿ ಪ್ಯಾಡ್ಗೆ ತಗುಲ್ತಾ ಇದೆ. ಸುಲಭದ ಕ್ಯಾಚಿನ ಭಾಗದಲ್ಲಿ ಕೈ ಚೆಲ್ಲಿದ್ರು. ಆ ಹಂತವೇ ಇದೀಗ ಸಿಕ್ಕಿರುವಂತ ಅವಕಾಶವನ್ನು ಅಲ್ತಾಫ್ ಯಾವ ರೀತಿಯಾಗಿ ಉಪಯೋಗಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆರಂಭಿಕ ಚಾಲ್ತಿಯಲ್ಲಿ ಮತ್ತೆ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊತ್ತ 2. 4ನೇ ಚೆಂಡಿಗಾಗಿ ಮತ್ತೆ ಅಬೂದ್. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೆ ತೀರಾ ಒಂದು ವೇಗದ ಎಸೆತ.
ಅಂತಿಮ 2 ಚೆಂಡುಗಳ ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಚೆಂಡಿಗೆ ಬಹಳಷ್ಟು ವೇಗವನ್ನು ಹೆಚ್ಚಿಸುವ ಪ್ರಯತ್ನ ಅಬೂದ್ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಸರಿಯಾಗಿ ಕೈ ಹಿಡಿತಾ ಇದೆ. ಮತ್ತೆ ಬಹಳ ಉತ್ತಮ ರೀತಿಯಾಗಿರೋ ಹೊಡೆತ, ರನ್ಔಟ್ ಆಗುವಂತ ಒಂದು ಚಾನ್ಸ್. ಆ ಹಂತದಲ್ಲಿ ಮತ್ತೆ ನಾಟ್ ಔಟ್. ದಯವಿಟ್ಟು ಗಮನಿಸಿಕೊಳ್ಳಿ, ಯಾವುದೇ ರೀತಿ ಆಟಗಾರ ಒಳ ಪ್ರವೇಶ ಮಾಡಲಿಕ್ಕಿಲ್ಲ. ಪ್ರತಿಯೊಂದು ಕ್ರೀಡೆಗೆ ತನ್ನದೇ ಆಗಿರೋ ಕೆಲವು ನಿಯಮಗಳಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಇದೀಗ ರನ್ಔಟ್ಗಾಗಿ ನಿರ್ಣಾಯಕರು ತೃತೀಯ ನೇತ್ರಕ್ಕೆ ಮಾರು ಹೋಗ್ತಾ ಇದ್ದಾರೆ. ಔಟ್ ಆರ್ ನಾಟ್ ಔಟ್, ತೀರಾ ಒಂದು ಕ್ಲೋಸ್ ಆಗಿರುವಂಥ ಡಿಸಿಷನ್. ದಯವಿಟ್ಟು ಆಟಗಾರರು ಚರ್ಚೆಯನ್ನು ಮಾಡಬೇಡಿ. ಎಂತ ಯಾವುದೇ ನಿರ್ಣಯವಿದ್ರೂ ನಿರ್ಣಾಯಕರು ಕೊಡ್ತಾರೆ, ದಯವಿಟ್ಟು ಗಮನಿಸಿಕೊಳ್ಳಿ. ಅಲ್ಲಿ ರೌಫ್ ಕೋಡಿ ಅವರು ಎಲ್ಲಿದ್ದರೂ ಕೂಡ ಪ್ರಮುಖ ವೇದಿಕೆ ಹತ್ರ ಬರಬೇಕು. ರೌಫ್ ಕೋಡಿ, ಬಹಳಷ್ಟೊಂದು ಉತ್ತಮ ರೀತಿಯ ಹಂತವನ್ನು ಕಾಣ್ತಾ ಇರುವಂತಹ ಈ ಒಂದು ಪಂದ್ಯಾಕೂಟ ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ. 10 ಫ್ರಾಂಚೈಸಿಯ ತಂಡಗಳು ಬಹಳಷ್ಟು ಉತ್ತಮ ರೀತಿಯಾಗಿ ನಿನ್ನೆಯಿಂದಲೇ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದ್ದಾರೆ. ಇವಾಗ ಕೊನೆಯ ಘಟ್ಟವನ್ನು ಕಾಣ್ತಾ ಇರುವಂತ 2ನೇ ಆವರ್ತಿಯ ಕೋಡಿ ಕ್ರಿಕೆಟ್ ಫೆಸ್ಟಿನ ತಂಡ. 30 ಮಂದಿ ಆಟಗಾರರು ದುಬೈ ಮತ್ತು ಸೌದಿಯಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬರುವಾರ ಮತ್ತೆ ರಿಟರ್ನ್ ಆಗ್ತಾರೆ. ಇವಾಗ ಅದರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ಸುಹೇಫ್ ಕೋಡಿ ಸೌದಿ ಜುಬೈಲಿಗೆ ಪ್ರಯಾಣ ಮಾಡುವಂತ ಎಲ್ಲ ಸರ್ವ ಸಿದ್ಧತೆಗಳು ಕೂಡ ನಡೀತಾ ಇದೆ. ಬರ್ತ್ಡೇ ಬಾಯ್ ಯುಟಿ ಫೈಸಲ್ 2023 ವರ್ಷದ ಕೊನೆಯ ದಿನ ಇವತ್ತು 31. ಈ ಹಂತದಲ್ಲಿ ಔಟ್ ಎಂಬ ಸೂಚನೆಗಳನ್ನು ನಿರ್ಣಾಯಕರು ಕೊಡ್ತಾ ಇದ್ದಾರೆ. ಯುಟಿ ಫೈಸಲ್ಗೆ 48 ಆಗಿ 49 ವರ್ಷ ಪೂರ್ಣಗೊಳ್ತಾ ಇದೆ. ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ರಿವರ್ಸ್ ಹೊಡೆತವನ್ನು ಇದೀಗ ಅಲ್ತಾಫ್ ಪರ್ಫೆಕ್ಟ್ ಆಗಿ ದಾಖಲಿಸ್ತಾ ಇದ್ದಾರೆ. ತೀರಾ ಒಂದು ಓವರ್ ಪಿಚ್ ಆಗಿರುವಂತ ಒಂದು ಚೆಂಡು, ಆ ಒಂದು ಚೆಂಡಿಗೆ ಬಹಳ ಉತ್ತಮ ರೀತಿಯ ಹೊಡೆತವನ್ನು ಆ ಒಂದು ಭಾಗದಲ್ಲಿ ದಾಖಲಿಸಿದ್ರು. ಮತ್ತೆ 4 ಓಟಗಳ ಸೇರ್ಪಡೆ. ಮೊದಲ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಇದೀಗ 6ಕ್ಕೆ ಬಂದು 31ರ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗಿರುವಂತ ಒಂದು ತಂಡ ಮೊದಲ ಓವರ್ ಮುಕ್ತಾಯದಲ್ಲಿ 6 ಓಟನ್ನು ದಾಖಲಿಸ್ತಾ ಇದೆ. ಗಮನಿಸಿಕೊಳ್ಳಿ, 32ರ ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾ ಇದ್ದಾರೆ. ಎರಡನೇ ಓವರ್ಗಾಗಿ ಆಜಾದ್. ಮೊದಲ ಓವರ್ನಲ್ಲಿ 6 ಓಟಗಳಿಗೆ ಅಬೂದ್ ಅವಕಾಶ ಮಾಡಿಕೊಟ್ಟಿದ್ರು. ಬೇರೋಸಿನ ಹೊಡೆತ ನಿರ್ಣಾಯಕ ಹಂತದಲ್ಲಿ ಈ ಬಾರಿ ಬೇರೂಸಿನ 6 ಅನ್ನು ಈಗ ಶರೀಫ್ ದಾಖಲಿಸಿದ್ರು. ಸೈಫ್ ದಾಂಡಿನ ಮುಖಾಂತರವಾಗಿ ಬಂದಿರುವಂತ ಮೊದಲನೆಯ 6. 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. ನಿರ್ಣಾಯಕ ಸೆಮಿಫೈನಲ್ ಪಂದ್ಯಾಟಕ್ಕೆ ಕ್ವಾಲಿಫೈಯರ್ ಪಂದ್ಯಾಟಗಳು ನಡೀತಾ ಇದೆ. ಸೆಕೆಂಡ್ ಕ್ವಾಲಿಫೈಯರ್ ಒಂದೆಡೆ ಅಹದಫ್ನ ಮತ್ತು ಕಿಂಗ್ಡಮ್ ಥಂಡರ್ಸ್ ನಡುವೆ ನಡೀತಾ ಇದೆ. ಈ ಬಾರಿ ಸಿರುವಂತಹ ಚೆಂಡು ವೈಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 2 ತಂಡಗಳು ಕೂಡ ಲೀಗ್ ಹಂತದಲ್ಲಿ ಬಹಳಷ್ಟು ಒಂದು ಪೈಪೋಟಿಯನ್ನು ಧರಿಸಿಕೊಂಡ ಬಳಿಕ 2ನೇ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಪಂದ್ಯಾಟವನ್ನು ಎದುರು ಬದುರಾಗಿ ಆಡ್ತಾ ಇದೆ.
ಬಿರುಸಿನ ಹೊಡೆತ, ಚೆಂಡು ಮತ್ತೆ ಸೀಮಾರೇಖೆಯ ಹೊರಭಾಗನು ಕ್ರಮಿಸ್ತಾ ಇದೆ. ಸಿಕ್ಸರ್, ಷಡ್ಕ, ಆರೋಟ ಸೇರ್ಪಡೆ. ಮೊದಲ ಓವರ್ನಲ್ಲಿ ರನ್ಗಳ ಒಂದು ಹಿನ್ನಡೆಯಲ್ಲಿರುವಂತಹ ತಂಡ ಬ್ಯಾಕ್ ಟು ಬ್ಯಾಕ್ ಆಗಿ ಎರಡನೇ ಓವರ್ನಲ್ಲಿ 2 ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಪ್ರಸ್ತುತವಾಗಿ ತಂಡದ ಮೊತ್ತ 19ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 13 ಓಟಗಳು ಬರಬೇಕಾಗಿದೆ. 13 ರನ್ಸ್ ಆರ್ ರಿಕ್ವೈರ್ಡ್ ಟು ವಿನ್. ಈ ಬಾರಿ ಎಸೆರುವಂತಹ ಎಸೆತ ತೀರಾ ಒಂದು ಸ್ಲೋವರ್ ಚೆಂಡು. ಅಂತಿಮ 2 ಎಸೆತಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಒಂದು ಹಂತದಲ್ಲಿ 24ಕ್ಕೆ 32 ರನ್ಗಳ ಒಂದು ಟಾರ್ಗೆಟ್ ನೀಡಿರುವಂತಹ ಒಂದು ತಂಡ ಎರಡನೇ ಇನ್ನಿಂಗ್ಸಿನಲ್ಲಿ ಅಹದಫ್ನ ಬಹಳ ಉತ್ತಮ ರೀತಿಯಾಗಿರುವಂತಹ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಈ ಬಾರಿ ಎಸೆರುವಂತಹ ಚೆಂಡು ಪೂರ್ಣಾಂತರಕ್ಕೆ ಬಿದ್ದಿತ್ತು. ತೀರಾ ಒಂದು ಸ್ಲೋವರ್ ಎಸೆತ. 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳ ಬಳಿಕ ಮತ್ತೆ ಚೆಂಡಿನ ಒಂದು ಗತಿಯನ್ನ ಕಡಿಮೆಗೊಳಿಸುವಂತ ಪ್ರಯತ್ನ ಬೌಲರ್ಗಳು ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಈ ಬಾರಿ ಎಸೆರುವಂತಹ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಬ್ಯಾಕ್ ಟು ಬ್ಯಾಕ್ ಆಗಿ ಡಾಟ್ ಬಾಲ್ಸ್ಗಳು ತನ್ನ ಮೂಲಕ ಎರಡನೇ ಇನ್ನಿಂಗ್ಸಿನ ಎರಡನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡಿರುವಂತಹ 12 ಚೆಂಡುಗಳು ತಂಡದ ಮೊತ್ತ 19ಕ್ಕೆ ಸ್ಥಗಿತಗೊಳ್ತಾ ಇದೆ. ಉಳಿದಿರುವಂತಹ 12 ಚೆಂಡು ಜಯಕ್ಕಾಗಿ 13 ರನ್ ಬರಬೇಕಾಗಿದೆ. 12ಕ್ಕೆ 13. ಈಗಾಗಲೇ ಮೊದಲ ತಂಡವಾಗಿ ಒಂದು ಭಾಗದ ಜನಪ್ರಿಯ ಸಂಸ್ಥೆ ಟೌನ್ AKMS ಲೀಗಿನ ಎಲ್ಲ ಪಂದ್ಯಾಟವನ್ನು ಜಯಿಸಿಕೊಂಡು ಕ್ವಾಲಿಫೈರ್ ಪಂದ್ಯಾಟದಲ್ಲಿ ಕೂಡ ಜಯವನ್ನು ದಾಖಲಿಸಿಕೊಂಡು ಈಗಾಗಲೇ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಭದ್ರವಾಗಿಸಿದೆ. ಇದೀಗ ಎರಡನೇ ತಂಡಕ್ಕಾಗಿ ತಂಡಗಳು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಈ ಬಾರಿ ಎಸೆರುವಂತಹ ಚೆಂಡು ಬ್ಲಾಕ್ ಅಲ್ಲಿ ಎಸೆತ ಅಬೂನ್ ತನ್ನ ಕಂತಿನ ಎರಡನೇ ಓವರಿನ ಎಸೆತಗಾರಿಕೆ ನಿಭಾಯಿಸ್ತಾ ಇದ್ದಾರೆ. ಚೆಂಡಿಗೆ ಬಹಳಷ್ಟು ವೇಗವನ್ನು ನೀಡಬಲ್ಲವರು ಅನುಭವಿಯ ಬೌಲರ್ ಕೋಡಿ ಎಕ್ಸ್ಪ್ರೆಸ್. ಈ ಬಾರಿ ಎಸೆರುವಂತಹ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ ಅಲ್ತಾಫ್ ಮಾಡಿದ್ರು. ಮತ್ತೆ ಲೆಗ್ ಬಾಸ್ ಮುಖಾಂತರ ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 20ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿನೂ ಕೂಡ 10 ಎಸೆತ 12ರ ಅವಶ್ಯಕತೆ. 10ಕ್ಕೆ 12. ಎರಡು ತಂಡಗಳು ಕೂಡ ಇನ್ನೂ ಕೂಡ ಸಮಾನ ಅವಕಾಶವಿರುವಂತಹ ಪಂದ್ಯಾಟ. ಬಹಳಷ್ಟು ಕ್ರೀಡಾ ಪ್ರೇಕ್ಷಕರ ಸಮ್ಮುಖದಲ್ಲಿ ಅದೇ ರೀತಿ ವೇದಿಕೆಯಲ್ಲಿ ಬಹಳಷ್ಟು ಕ್ರೀಡಾದಾನಿಗಳ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ಈ ಬಾರಿ ಎಸೆರುವಂತಹ ಚೆಂಡು ಮತ್ತೊಂದು ಡಾಟ್ ಬಾಲ್. ರನ್ ರಹಿತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎರಡನೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನ ಸೈಫ್ ದಾಖಲಿಸಿದ್ರು. ಆ 2 ಸಿಕ್ಸರ್ ಎಸೆದ ಪರಿಸ್ಥಿತಿಗೆ ಸಮಬಲದ ಹೋರಾಟಕ್ಕೆ ಕಾರಣವಾಗ್ತಾ ಇದೆ. ಈ ಬಾರಿ ಎಸೆರುವಂತಹ ಚೆಂಡು ಮತ್ತೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ತಟ್ಟಿಮುಟ್ಟಿ ಒಂದು ಓಟವನ್ನು ದಾಖಲಿಸಿದ್ರು. ಎರಡನೇ ಕ್ವಾಲಿಫೈರ್ ಪಂದ್ಯಾಟಗಳು ಮತ್ತಷ್ಟು ಕ್ರೂಷಿಯಲ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಟ್ಟಾರೆಯಾಗಿ 10 ತಂಡಗಳು ಈ ಒಂದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಭಾಗವಹಿಸಿತ್ತು. ಒಂದು ತಂಡ ಈಗಾಗಲೇ ಟೌನ್ AKMS ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡೆದಿದೆ. ಎರಡನೇ ಕ್ವಾಲಿಫೈರ್ ಪಂದ್ಯಾಟದಲ್ಲಿ ಒಂದೆಡೆ ಅಹದಫ್ನ ಮತ್ತು ತಂಡದ ಮೊತ್ತ 21. ಟೌನ್ AKMS ಆಟಗಾರರು ರೆಡಿ ಇರಬೇಕು. ಟೌನ್ AKMS ಎಲ್ಲ ಆಟಗಾರರು ರೆಡಿ ಇರಬೇಕು. ಇದಾದ ಬಳಿಕ ಫೈನಲ್ ಪಂದ್ಯ ಇರುತ್ತೆ. ಟಾಸ್ ಪ್ರಕ್ರಿಯೆಗಾಗಿ ರೆಡಿ ಇರಿ ಅನ್ನುವಂಥ ಸೂಚನೆ ಇವಾಗಲೇ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇವೆ. ಪಂದ್ಯ ಮುಂದುವರಿಸಿ. ಮೂರನೇ ಓವರ್ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಪಂಚಮ ಎಸೆತಕ್ಕಾಗಿ ಮತ್ತೆ
ಅಬು ಅಲ್ತಾಫ್. ಈ ಬಾರಿ ಎಸೆದಿರುವಂತಹ ಚೆಂಡು ಬಹಳ ಉತ್ತಮ ರೀತಿಯಾಗಿರುವಂತಹ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎರಡು ತಂಡಗಳು ಕೂಡ ಮತ್ತೆ ಬಹಳಷ್ಟು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡಿಕೊಂಡು ಅಬೂದ್ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಂತಿಮ ಎಸೆತ. ಈ ಬಾರಿ ಎಸೆದಿರುವಂತಹ ಚೆಂಡು ವೈಟ್ ಬಾಲ್ಗಳ ಸೇರ್ಪಡೆ, ಅತಿರಿಕ್ತ ಓಟಗಳ ಸಂಪಾದನೆ. ಈ ರೀತಿಯ ಘಟ್ಟದಲ್ಲಿ ಈ ರೀತಿಯಾಗಿರುವಂತಹ ಎಕ್ಸ್ಟ್ರಾಸ್ಗಳೇ ಎದುರಾಳಿಗಳಿಗೆ ಪ್ಲಸ್ ಪಾಯಿಂಟ್ ಆಗಿರ್ತದೆ. ಚೆಂಡಿಗ ವೇಗವನ್ನು ಹೆಚ್ಚಿಸುವ ಪ್ರಯತ್ನ ಬೌಲರ್ಗಳು ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಈ ರೀತಿಯಾಗಿರುವಂಥ ಒಂದು ಎಕ್ಸ್ಟ್ರಾಸ್ಗಳು ಸರ್ವೇ ಸಾಮಾನ್ಯ. 7ಕ್ಕೆ 10, 7 ಬಾಲ್ 10 ರನ್ಸ್ ರಿಕ್ವೈರ್ಡ್. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೆ ಲೆಗ್ ಬಾಯ್ ತಗೊಳ್ತಾ ಇರುವಂತ ಒಂದು ಎಸೆತ, ತಟ್ಟಿ ಮುಟ್ಟಿ ಮತ್ತೆ ಒಂದು ಓಟವನ್ನು ದಾಖಲಿಸಿದ್ರು. 3ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ ಮುಕ್ತಾಯದಲ್ಲಿ ತಡೆದ ಮೊತ್ತ 23. ಅಂತಿಮ 6 ಎಸೆತ, 9 ಓಟಗಳ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಸೀಮಾರೇಖಾ ತಜ್ಞರು, ಲೈನ್ ಅಂಪೈರ್ಸ್ಗಳು ದಯವಿಟ್ಟು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿ. ಲೈನ್ ಅಂಪೈರ್ಸ್ 6ಕ್ಕೆ 9 ತಮ್ಮ ಕಾರ್ಯವನ್ನ ಲೈನ್ ಅಂಪೈರ್ಸ್ಗಳು ಜವಾಬ್ದಾರಿಯುತ ಮಾಡಬೇಕು. ಜವಾಬ್ದಾರಿಯುತವಾಗಿ ಮಾಡಿ ಅನ್ನುವಂಥ ಸೂಚನೆ ನೀಡ್ತಾ ಇದ್ದೇವೆ ಎಲ್ಲ ಲೈನ್ ಅಂಪೈರ್ಸ್ಗಳು. ಅಂತಿಮ 6 ಎಸೆತ, 9 ಓಟದ ಅವಶ್ಯಕತೆ ಇದೆ. ಇಲ್ಲಿ ಜಯಿಸಿಯ ತಂಡ ಫೈನಲ್ ಪಂದ್ಯದಲ್ಲಿ ಟೌನ್ AKMS ಅನ್ನು ಎದುರಿಸ್ತಾರೆ. ಆ ನಿಟ್ಟಲ್ಲಿ ಟೌನ್ AKMS ಆಟಗಾರರು, ನಾಯಕ, ಪ್ರಮುಖ ವೇದಿಕೆ ಹತ್ರ ಟಾಸ್ಗೆ ರೆಡಿ ಇರಬೇಕು. ಕೊನೆಯ ಬಾರಿ ತಿಳಿಸ್ತಾ ಇದ್ದೇವೆ ಟೌನ್ AKMSಗೆ. ಸರಿ, ಪಂದ್ಯ ಮುಂದುವರಿಕೆ. ಅಂತಿಮ 6 ಎಸೆದ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಅಂತಿಮ ಓವರ್ಗಾಗಿ ತಫ್ಸೀರ್, ನಿರ್ಣಾಯಕ ಓವರ್ಗಾಗಿ ತಫ್ಸೀರನ್ನು ಪರಿಚಯಿಸ್ತಾ ಇದೆ ತಂಡ. ಮೊತ್ತ 23. 6 ಎಸೆದ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸೀಮಾರೇಖೆ ಅಂಚಿನಲ್ಲಿ ಅಲ್ತಾಫ್ ಹೊಡೆದಿರುವಂತಹ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಣೆ ಭದ್ರ ಬೊಗಸೆಯಲ್ಲಿ ಸೇರ್ತಾ ಇದೆ. ತನ್ನ ಮೂಲಕ ಪ್ರಮುಖ ಹುದ್ದೆಯ ನಷ್ಟವನ್ನು ಅನುಭವಿಸ್ತಾ ಇದೆ. ಇಷ್ಟರವರೆಗೆ ಬಹಳಷ್ಟು ಜವಾಬ್ದಾರಿಯುತವಾಗಿ ಆಡ್ತಾ ಇರುವಂತವರು ಆಟಗಾರ ಅಂತಿಮ ಓವರ್ನಲ್ಲಿ ಸಿಡಿಯುವ ಮರದಲ್ಲಿ ಔಟ್ ಆಗ್ತಾ ಇದ್ದಾನೆ. 5ಕ್ಕೆ 9. ಹೊಸ ಆಟಗಾರ ರಫೀಕ್. ಹಲೋ, ಪ್ರೇಕ್ಷಕರಿಗೆ ಕೂಪನ್ ಅನ್ನು ನೀಡಲಾಗುತ್ತೆ. ಕೂಪನ್ ಅನ್ನು ಪಡ್ಕೊಂಡವರು ಅವರಿಗೆ ಪ್ರಶಸ್ತಿ ಕೂಡ ಫೈನಲ್ ಆದ ಬಳಿಕ ವರ್ಣರಂಜಿತ ಸಮಾರಂಭ ಕಾರ್ಯಕ್ರಮದಲ್ಲಿ ಆ ಕೂಪನ್ಗಳ ಡ್ರಾ ಇರುತ್ತೆ. ಮೊದಲ ಪ್ರಶಸ್ತಿ ಟೇಬಲ್ ಫ್ಯಾನ್, ಸೆಕೆಂಡ್ ಪ್ರೈಸ್ ಕುಕ್ಕರ್, ಆಮೇಲೆ 3ನೇ ಪ್ರಶಸ್ತಿ ಐರನ್ ಬಾಕ್ಸ್. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೆ ಬಹಳ ಉತ್ತಮ ರೀತಿಯಾಗಿರುವಂತ ಒಂದು ಎಸೆತ. 4ಕ್ಕೆ 9 ಪಂದ್ಯಾಟ ಮತ್ತೆ ಕ್ರೂಷಿಯಲ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2ನೇ ಕ್ವಾಲಿಫೈರ್ ಪಂದ್ಯಾಟ ಎಂಬುದು ಬಹಳಷ್ಟು ಒಂದು ರೋಚಕ ರೋಮಾಂಚಕವಾಗಿ ಸಾಗ್ತಾ ಇದೆ. ನಾಲ್ಕಕ್ಕೆ 9. ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಮತ್ತೆ ಗ್ಯಾಪ್ ಶಾಟ್. ಆ ಹಂತದಲ್ಲಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಮತ್ತೆ 4 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 2 ತಂಡಗಳು ಕೂಡ ಮತ್ತೆ ಪ್ರತಿ ಹೋರಾಟ ಮುಂದುವರಿಸ್ತಾ ಇದೆ. 3ಕ್ಕೆ 5. 3 ಬಾಲ್ 5 ರನ್ಸ್ ರಿಕ್ವೈರ್ಡ್. ಒಂದು ಹಂತದಲ್ಲಿ 2 ತಂಡಗಳು ಕೂಡ ಸಮಬಲದ ಹೋರಾಟವನ್ನು ಮುಂದುವರಿಸ್ತಾ ಇದೆ ಅಂಕಣ ಬಲಭಾಗದಲ್ಲಿ.
ಈ ಬಾರಿ ಎಸೆರುವಂತ ಎಸೆತ ಮತ್ತೊಂದು ಡಾಟ್ ಬಾಲ್, ರನ್ ರಹಿತ ಚೆಂಡು, ಚುಕ್ಕಿ ಎಸೆತ. ದಯವಿಟ್ಟು ಯಾವುದೇ ತಂಡಗಳು ಗಮನಿಸಿಕೊಳ್ಳಿ, ಎರಡು ತಂಡಗಳು ಯಾವುದೇ ತಂಡ ಜಯವನ್ನು ದಾಖಲಿಸಿಕೊಳ್ಳಿ, ಯಾವುದೇ ಆಟಗಾರರು ಒಳಭಾಗ ಪ್ರವೇಶಿಸುವಂತಿಲ್ಲ. ನಿಮ್ಮ ಸಂಭ್ರಮಾಚರಣೆ ಏನೇ ಇರಲಿ ಅಂಕಣದ ಹೊರಭಾಗದಿಂದ ಇರಲಿ, ದಯವಿಟ್ಟು ಗಮನಿಸಿಕೊಳ್ಳಿ. ಈ ಪಂದ್ಯಾಟ ಆದ ಬಳಿಕ ಇನ್ನೂ ಕೂಡ ಫೈನಲ್ ಪಂದ್ಯಾಟ ಬಾಕಿ ಇದೆ. ದಯವಿಟ್ಟು ನಮ್ಮನಿಗೆ ಸಹಕರಿಸಿ ಎಂಬ ಮನವಿಯನ್ನು ಮಾಡ್ತಾ ಇದ್ದೇವೆ. ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ಸೀಮಾರೇಖೆ ಅಂಚನೆಯಲ್ಲಿ ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯಾಗಿರುವಂತ ಒಂದು ಕ್ಯಾಚ್ ಅನ್ನು ಪಡೆದ್ರು. ದಯವಿಟ್ಟು ಗಮನಿಸಿಕೊಳ್ಳಿ, ಯಾವುದೇ ಆಟಗಾರರು ಒಳ ಪ್ರವೇಶವನ್ನು ಮಾಡುವಂತಿಲ್ಲ. ನಿರ್ಣಾಯಕರು ತಮ್ಮ ನಿರ್ಣಯವನ್ನು ಕೊಡ್ತಾರೆ, ಅದು ಅವರ ಜವಾಬ್ದಾರಿ. ದಯವಿಟ್ಟು ನಮ್ಮನಿಗೆ ಸಹಕರಿಸಿ ಎಂಬ ಮನವಿಯನ್ನು ಮಾಡ್ತಾ ಇದ್ದೇವೆ. ಲೈನ್ ಅಂಪೈರ್ಸ್ಗಳು ಔಟ್ ಎಂಬ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಂತದಲ್ಲಿ ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅದೇ ರೀತಿ ದಿನದ ಮುಂದಿನ ಪಂದ್ಯಾಟ ಅರ್ಥಾತ್ ಫೈನಲ್ ಪಂದ್ಯ ಟಾಸ್ ಕಾರ್ಯಕ್ರಮಕ್ಕಾಗಿ ಈ ಪಂದ್ಯಾಟದ ಪ್ರಮುಖ ಅತಿಥಿಗಳಾಗಿರುವಂತಹ ಆಸಿಫ್ ಭಾಯ್ ಜುಬೇರ್ ಸೌದಿ ಅರೇಬಿಯಾ ಮತ್ತು ಶಿವಳ್ಳಿನ ಮಾಲಕರಾಗಿರುವಂತಹ ತಬ್ರೇಜ್ ಭಾಯ್ ಅವರು ವೇದಿಕೆ ಹತ್ರ ಬರಬೇಕು. ಈ ಒಂದು ನಾಣ್ಯ ಪ್ರಕ್ರಿಯೆಯನ್ನ ನಡೆಸಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದೇ ಸೆದ ಜಯಕ್ಕಾಗಿ 5 ಓಟಗಳು ಬರಬೇಕಾಗಿದೆ. ಕ್ರೀಡಾ ಪ್ರೇಕ್ಷೆ ದಯವಿಟ್ಟು ಸೀಮಾರೇಖೆ ಹೊರಭಾಗದಲ್ಲಿ ಸರಿಬೇಕಾಗಿ ಕೇಳ್ತಾ ಇದ್ದೇವೆ. 1ಕ್ಕೆ 5. ಒಂದು ವೇಳೆ ಒಂದು ಸಿಕ್ಸರ್ ದಾಖಲಿಸಿದ್ರೆ ಜಯವನ್ನು ದಾಖಲಿಸ್ತಾರೆ, ಒಂದು ಬೌಂಡರಿ ದಾಖಲಿಸಿದ್ರೆ ಸಮಬಲ. ಈ ಹಂತದಲ್ಲೇ ಪಂದ್ಯಾಟವನ್ನ ಜಯವನ್ನು ದಾಖಲಿಸ್ತಾ ಇದೆ. Requesting AKMS captain and Thunders captain Abud. We are running out of time, Mr. Abud. We are running out of time. Let's celebrate later. Call for the toss for the final. Mr. Abud and Imran, AKMS. ಹಲೋ, ಅಲ್ಲಿ ಫೈನಲ್ ಪಂದ್ಯ ಆಡುವಂತ 2 ತಂಡಗಳು ಟಾಸ್ಗೆ ಬರಬೇಕು. ಅಲ್ಲಿ ಪ್ರಮುಖ ವೇದಿಕೆಯಿಂದ ಎಲ್ಲರೂ ತೆರವಾಗಿ, ಪ್ರಮುಖ ವೇದಿಕೆಯಿಂದ ಎಲ್ಲರೂ ಹೋಗಿ ತೆರವಾಗಿ